ಇದನ್ನ ನೀವು 150 ಕೊಟ್ಟು ಬೈ ಮಾಡ್ತೀರಾ? ಬಡವ್ರ ತರ ಹೆಲ್ಪ್ ಮಾಡೋಣ. ಓಕೆ ಥ್ಯಾಂಕ್ ಯು. 160 ಅಂದು ಬ್ರೋ 160 ರೂಪೀಸ್ ಕೊಟ್ಟಿದ್ದಾರೆ ಗುರು. ನಾವು ಇವತ್ತು ಪ್ರಾಡಕ್ಟ್ ಸೇಲ್ ಮಾಡಿರೋ ಅಮೌಂಟ್ಗಳಲ್ಲಿ ಇವ್ರಿಗೆ 100 ರೂಪೀಸ್ ಕೊಡ್ತಾ ಇದ್ದೀವಿ. ಅಮ್ಮ 100 ರೂಪಾಯಿ ಕೊಟ್ಟಿದ್ದೀನಿ, ಓಕೆನಾ? ಇದನ್ನು ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ಕೊ. ₹300 ಸೇಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾರಾದರೂ ತಗೊಂತಾರಾ? ಹಾಯ್ ಹಲೋ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಎಲ್ಲ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಏನು ಅಂತ ಹೇಳಿದ್ರೆ, ಇದೇ ಮೊದಲನೇ ಬಾರಿ ನನ್ನ ಚಾನಲ್ ಅಲ್ಲಿ ಒಬ್ಬರಿಗೆ ಚಾಲೆಂಜ್ ಕೊಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ನನ್ನ ಹತ್ರ ಸ್ವಲ್ಪ ಪ್ರಾಡಕ್ಟ್ಸ್ ಇದೆ, ಗ್ಯಾಜೆಟ್ಸ್ ಇದೆ, ಅದನ್ನ ಅವರು ಸೇಲ್ ಮಾಡಬೇಕು. ಈ ಒಂದು ಚಾಲೆಂಜ್ ನಾನು ತುಂಬಾ ದಿನ ಅನ್ಕೊಂತಾ ಇದ್ದೆ, ಈ ತರ ಚಾಲೆಂಜಿಂಗ್ ವಿಡಿಯೋ ಮಾಡಬೇಕು ಅಂತ. ಬಟ್ ಟೈಮ್ಸ್ ಆಗ್ ಬಂದಿದ್ದಿಲ್ಲ, ಈಗ ಬಂದಿದೆ. ಅದಕ್ಕೆ ಈ ಒಂದು ಚಾಲೆಂಜ್ ನಾನು ಮಾಡ್ತಾ ಇದ್ದೀನಿ. ಮಹಾಜನತೆ ಈ ಒಂದು ಚಾಲೆಂಜ್ ನ ಕೇಳಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಚಾಲೆಂಜ್ ಕೊಡ್ತಾ ಇದೀನಿ ಅಲ್ವಾ, ಅವರು ಯಾವ ರೀತಿ ರಿಯಾಕ್ಟ್ ಆಗ್ತಾರೆ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋ ಮಾತ್ರ ಕ್ರೇಜಿ ಆಗಿರುತ್ತೆ, ಎಲ್ಲೂ ಸಹ ಸ್ಕಿಪ್ ಮಾಡಕ್ ಹೋಗ್ಬಿಡಿ, ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ಇವತ್ತೊಂದು ಚಾಲೆಂಜ್ ಕೊಡ್ತೀನಿ ಅಂತ ಹೇಳಿದೆ, ಅದನ್ನ ಆಕ್ಸೆಪ್ಟ್ ಮಾಡೋದಕ್ಕೆ ನನ್ನ ಜೊತೆಲಿ ಸಂದೀಪ್ ಅವರು ಇದ್ದಾರೆ. ಸಂದೀಪ್ ಹೇಗಿದ್ಯಾ? ಆರಾಮ್ ಬ್ರೋ, ನೀವು? ನಾನು ತುಂಬಾ ಸೂಪರ್ ಆಗಿದ್ದೀನಿ. ನೀನ್ ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ಓಕೆ, ಇದೇ ಮೊದಲನೇ ಬಾರಿ ನನ್ನ ಚಾನಲ್ ಅಲ್ಲಿ ಒಂದು ಲಾಗ್ ಮಾಡ್ತಾ ಇರೋದು, ಅಂದ್ರೆ ಚಾಲೆಂಜಿಂಗ್ ವಿಡಿಯೋ ತಗೊಂಡಿರೋದು. ಹೌದಾ? ಏನಿಲ್ಲ ಸಂದೀಪ್, ನಾನು ನಿನ್ಗೆ ಗ್ಯಾಜೆಟ್ಸ್ ಕೊಡ್ತೀನಿ, ಅದನ್ನ ನೀನ್ ಸೇಲ್ ಮಾಡ್ಬೇಕಷ್ಟೇ. ಏನಿಲ್ಲ, ಈಗ ನಾನು 10 ರೂಪಾಯಿಗೆ ಕೊಟ್ಟು ತಗೊಂಡಿದ್ದೀನಿ ಒಂದು ಐಟಮ್. ಎಕ್ಸಾಂಪಲ್ ಹೇಳ್ತಾ ಇರೋದು, ಆ ಐಟಮ್ ನೀನ್ 10 ರೂಪಾಯಿಗೆ ಹೋಗಿ ಸೇಲ್ ಮಾಡಂಗಿಲ್ಲ. ನಿನ್ನ ಟ್ಯಾಲೆಂಟ್ ನ ಉಪಯೋಗಿಸ್ಬಿಟ್ಟು ನೀನ್ 10 ರೂಪಾಯಿಗಿಂತ ಹೆಚ್ಚು, 30 ರೂಪಾಯಿ, 40 ರೂಪಾಯಿ, 50 ರೂಪಾಯಿ ಆ ರೇಂಜ್ ಅಲ್ಲಿ ನೀನ್ ಸೇಲ್ ಮಾಡ್ಬೇಕು. ನೀನು ಆ ಪ್ರಾಡಕ್ಟ್ ನ ಸೇಲ್ ಮಾಡೋದ್ರಲ್ಲಿ ನಿನ್ನ ಟ್ಯಾಲೆಂಟ್ ನ ತೋರ್ಸೋಂಗ್ ಆಗುತ್ತೆ. ಏನಿಲ್ಲ, ಸಿಂಪಲ್. ನೀನ್ ಹೋಗು ಅವ್ರ ಹತ್ರ ಮಿಂಗಲ್ ಆಗಿ ನೀನು ಅವ್ರ ಹತ್ರ ಸೇಲ್ ಮಾಡೋದನ್ನ ಟ್ರೈ ಮಾಡು. ಇನ್ ಕೇಸ್ ಆಗಿಲ್ಲ ಅಂತ ಹೇಳಿದ್ರೆ ನಾನು ನಿಮ್ಗೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಕನ್ವಿನ್ಸ್ ಮಾಡಿ ಎಲ್ಲ ಮಾಡಿ ಜನಕ್ಕೆ ನನ್ನ ಪ್ರಾಡಕ್ಟ್ ಅರ್ಥ ಮಾಡಿಸೋ ತರ ಇರ್ಬೇಕು. ಇದ್ರಲ್ಲಿ ಟ್ವಿಸ್ಟ್ ಏನಂತ ಹೇಳಿದ್ರೆ, ಒಂದ್ ಐಟಮ್ ಸೇಲ್ ಮಾಡಿದೆ ಅಂದ್ರೆ ಒಬ್ಬರಿಗೆ, ಇನ್ನೊಂದ್ ಐಟಮ್ ಅವ್ರಿಗೆ ಸೇಲ್ ಮಾಡಂಗಿಲ್ಲ, ಬೇರೆಯವ್ರಿಗೆ ಸೇಲ್ ಮಾಡ್ಬೇಕು. ಓಕೆ, ಇನ್ನೊಂದ್ರಲ್ಲಿ ಟ್ವಿಸ್ಟ್ ಏನಂತ ಹೇಳಿದ್ರೆ, ಸೇಲ್ ಮಾಡ್ತೀಯಲ್ಲ ಅಮೌಂಟ್, ಆ ಸೇಲ್ ಮಾಡಿದ ಅಮೌಂಟ್ ನೀನಾದ್ರೂ ತಗೊಬಹುದು. ಇನ್ ಕೇಸ್ ಬೇರೆಯವ್ರಿಗೋದ್ರು ನೀನ್ ಸಹಾಯ ಮಾಡ್ಬೋದು. ನೀನೇನಾದ್ರೂ ಅಮೌಂಟ್ ತಗೊಂಡಿದೀನಿ ಅಂದ್ರೆ ನನ್ ಕಡೆಯಿಂದ ಯಾವ್ದೇ ಗಿವ್ ಅವೇ ಇರಲ್ಲ. ಇನ್ ಕೇಸ್ ಸಹಾಯ ಮಾಡಿದೀನಿ ಅಂತ ಹೇಳಿದ್ರೆ ನನ್ ಕಡೆಯಿಂದ ನಿಮ್ಗೆ ಗಿವ್ ಅವೇ ಇರುತ್ತೆ. ಅರ್ಥ ಆಯ್ತಾ? ಸೂಪರ್ ಆಗಿ ಚೆನ್ನಾಗಿ ಮಾಡೋ ಚಾಲೆಂಜ್. ನನ್ನ ಮೊದಲನೇ ಪ್ರಾಡಕ್ಟ್ ಬಂದು ಸಂದೀಪ್ಗೆ ಕೊಡ್ತಾ ಇರೋದು ಬಾಕ್ಸಸ್. ಸಂದೀಪ್, ಈ ಬಾಕ್ಸಸ್ ನಾನು ನಿನಗೆ ಕೊಡ್ತಾ ಇದ್ದೀನಿ. ನಮ್ಮ ಮಹಾಜನತೆ ಹತ್ರ ಹೋಗಿ ಈ ಬಾಕ್ಸಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ನೀನ್ ಸೇಲ್ ಮಾಡ್ಬೇಕು. ಇದು ಬಂದು 99 ರೂಪೀಸ್, ಅಂದ್ರೆ 99 ರೂಪಾಯಿ ಕೊಟ್ಟು ಈ ಬಾಕ್ಸಸ್ ನಾನು ಪರ್ಚೇಸ್ ಮಾಡಿದ್ದೀನಿ. ನೀನು ಎಷ್ಟಕ್ಕೆ ಸೇಲ್ ಮಾಡ್ತೀಯಾ ನೋಡೋಣ. ಹೋಗು, ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡು. ಆಯ್ತು ಬ್ರೋ, ಮಾಡೋಣ. ಯಾರು ಸಿಗ್ತಾರ ನೋಡೋಣ ಮುಂದೆ. ನೀವು ನೋಡ್ತಾ ಇರಿ ಫ್ರೆಂಡ್ಸ್, ಹೋಗಿ ಮಾಡೋಣ. ಅಭಿ ಮಜಾ ಆಯ್ಗನ್ನ ಬಿಡು. ಕೇಳು ಎದ್ಕೊಂಬೇಡಿ, ಏನಿಲ್ಲ, ನಮ್ಮೊಂದು ಚಾನಲ್ ಕಡೆಯಿಂದ ಬಂದಿರೋದು, ಯೂಟ್ಯೂಬ್ ಇದೆ ನಮ್ದು, ಅವ್ರೇನು ಎಕ್ಸ್ಪ್ಲೈನ್ ಮಾಡ್ತಾರೆ. 2 ನಿಮಿಷ ಮಾತಾಡ್ಬೋದಾ? ಏನಿಲ್ಲ, ಬಡವ್ರಿಗೆ ಹೆಲ್ಪ್ ಮಾಡೋಣ ಅಂತ ಸಣ್ಣದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀರಿ. ಅದ್ರಲ್ಲಿ ಸಣ್ಣದಾಗಿ ಒಂದು ಚಾನಲ್ ಸೆಟ್ ಮಾಡ್ತಾ ಇದ್ರಿ. ಏನಿಲ್ಲ, ಬಡವ್ರಿಗೆ ಹೆಲ್ಪ್ ಆಗ್ತದೆ ಅಂತ ನಾನು 200 ಪೀಸ್ ಕೊಟ್ಟು ಪರ್ಚೇಸ್ ಮಾಡಿದ್ದೀನಿ. ಇದನ್ನ ನೀವು 150 ಕೊಟ್ಟು ಬೈ ಮಾಡ್ತೀರಾ? ಬಡವ್ರ ತರ ಹೆಲ್ಪ್ ಮಾಡೋಣ. ಅಲ್ಲಿ ಆ ಕಡೆ ಇದು ಆದರ್ಶ ನಗರ ಇದೆಯಲ್ಲ, ಆ ಸೈಡ್ ಬಂದ್ರೆ ತಗೊಂತೀನಿ. ಓಕೆ ಮೇಡಮ್, ಬರ್ತೀರಾ? ಆ ಕಡೆ ಮೂರಿಂಭಾಗನಾ? ಹೌದು, ಬರ್ತೀರಾ? ಇದು ಟ್ರಯಲ್ ಸಂದೀಪ್ಗೆ ತೋರ್ಸೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ತುಂಬಾನೇ ನರ್ವಸ್ ಆಗ್ತಾ ಇದ್ದೇನೆ, ಯಾಕಂದ್ರೆ ಫಸ್ಟ್ ಟೈಮ್ ನನ್ನ ಜೊತೆಲಿ ವಿಡಿಯೋ ಮಾಡ್ತಾ ಇರೋದು. ಅದಕ್ಕೋಸ್ಕರನೇ ಇದನ್ನ ಫಸ್ಟ್ ಪ್ರಾಡಕ್ಟ್ ನಾನೇ ಸೇಲ್ ಮಾಡ್ತೀನಿ. ಯಾವ ರೀತಿ ಸೇಲ್ ಮಾಡ್ತೀನಿ, ಈ ಕಸ್ಟಮರ್ಸ್ ನ ಯಾವ ರೀತಿ ಹ್ಯಾಂಡಲ್ ಮಾಡ್ತೀನಿ ನೋಡೋಣ ಬನ್ನಿ. ಇದು ನಾನು ಕೊಟ್ಟು ತಗೊಂಡಿರೋದು 99 ರೂಪೀಸ್ಗೆ. ಇದು ಪಕ್ಕ ನಾನು ಇದು 200 ರೂಪೀಸ್ ಎಬೋನೇ ನಾನು ಸೇಲ್ ಮಾಡ್ತೀನಿ. ಇನ್ ಕೇಸ್ ಆಗಿಲ್ಲ ಅಂದ್ರೆ 200 ರೂಪೀಸ್ ಸೇಲ್ ಮಾಡ್ತೀನಿ. ಬನ್ನಿ ಹೋಗೋಣ. ಈ ಚಾಲೆಂಜ್ ಅಲ್ಲಿ ನಾನಂತೂ ಸೋಲಲ್ಲ, ಗೆಲ್ತೀನಿ. ಬನ್ನಿ ಹೋಗೋಣ. ಸಂದೀಪ್, ಓಕೆ ಬ್ರೋ, ಬನ್ನಿ. ಬಾ. ಇದು ಆಕ್ಚುಲಿ ಚೆನ್ನಾಗಿರೋದು. ಏನ್ ಗೊತ್ತಾ, ನಾವು ಸೇಲ್ ಮಾಡೋ ಹೋಗುನು ನಾವು ಯಾರು ತಗೊಂತಾರೆ ಅವ್ರ ಮುಖ ಐಡೆಂಟಿಟಿಯಲ್ಲೇ ಗೊತ್ತಾಗ್ಬಿಡುತ್ತೆ. ಬನ್ನಿ ಹೋಗೋಣ. ಎಕ್ಸ್ಕ್ಯೂಸ್ ಮೀ ಮೇಡಮ್, ಸ್ವಲ್ಪ ಮಾತಾಡ್ಬೋದಾ? ಒಂದು 5 ನಿಮಿಷ ಮೇಡಮ್. ಏನಿಲ್ಲ, ನಮ್ದು ಒಂದು ಯೂಟ್ಯೂಬ್ ಇದೆ, ಓಕೆನಾ? ಯೂಟ್ಯೂಬ್ ಕಡೆಯಿಂದ ಬೇರೆಯವ್ರಿಗೆ ಹೆಲ್ಪ್ ಮಾಡೋ ರೀತಿಯಲ್ಲಿ ನಾವು ಇದನ್ನ ಐಟಮ್ಸ್ ನ ಸೇಲ್ ಮಾಡ್ತಾ ಇದೀವಿ. MRP ಬಂದು 270 ರೂಪೀಸ್ ಇದೆ, 276 ರೂಪೀಸ್. ನೀವೇನಾದ್ರು 200 ರೂಪೀಸ್ ಕೊಟ್ಟು ತಗೊಂಡಿದ್ರ ಅಂದ್ರೆ ನೀವು ಕೊಡೋ ಅಮೌಂಟ್ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತೀನಿ.
ಇನ್ ಕೇಸ್ ಏನಾದ್ರು ಪರ್ಚೇಸ್ ಮಾಡ್ತೀರಾ ನೀವು? ಬೇಡವಾ? ವರ್ತಿದೆ ಮೇಡಮ್, ಐಟಮ್ಸ್ ತುಂಬಾನೇ ಚೆನ್ನಾಗಿದೆ. ಬೇಡವಾ? ಥ್ಯಾಂಕ್ಸ್. ತಗೊಂತಾರೆ, ಅವ್ರ ಮುಖ ಐಡೆಂಟಿಟಿ ಎಲ್ಲ ಗೊತ್ತಾಗ್ಬಿಡುತ್ತೆ. ಗೈಸ್, ಅವರು ತಗೊಂಡಿಲ್ಲ, ಬೇರೆಯವ್ರಿಗೆ ಸೇಲ್ ಮಾಡೋಣ. ಬನ್ನಿ ಬನ್ನಿ ಬನ್ನಿ, ಬೇಕ್ರಿ ಹತ್ರ ಹೋಗಿದ್ದಾನೆ. ಬ್ರೋ, ಆರಾಮು? ಏನಿಲ್ಲ, ಇದು ನಾನು ಬಾಕ್ಸಸ್ ಸೇಲ್ ಮಾಡ್ತಾ ಇದ್ದೀನಿ, ಓಕೆನಾ? ಬಾಕ್ಸಸ್ ಸೇಲ್ ಮಾಡಿದ ಅಮೌಂಟಿನ ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಈಗ ನಾನು MRP ಕೊಟ್ಟು 276 rupees ತಗೊಂಡಿದ್ದೀನಿ. ನೀವೇನಾದ್ರು 200 rupees ಕೊಟ್ಟು ತಗೊಂಡಿದ್ದೀರ ಅಂದ್ರೆ ನೀವು ಕೊಟ್ಟಿದ್ದ ಅಮೌಂಟ್ ನಾನು ಬೇರೆಯವ್ರಿಗೆ ಸಹಾಯ ಮಾಡೋದಂಗೆ ಆಗುತ್ತೆ. ಆ ಒಂದು ಕಾನ್ಸೆಪ್ಟ್ ಇಂದ ಈ ಬಾಕ್ಸಸ್ ನಾನು ಸೇಲ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನೀವೇನಾದ್ರು ಬೈ ಮಾಡ್ತೀರಾ? ನೀವು ಫೋನ್ ಪೇ ಏನಾದ್ರು ಮಾಡ್ಬೋದು ನೀವು. ಹೌದಾ? ಓಕೆ ಬ್ರೋ, ಓಕೆ. ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ. ಯಾರು ತಗೊಂತಾರೆ ಅವ್ರ ಮುಖ ಐಡೆಂಟಿಟಿ ಎಲ್ಲ ಗೊತ್ತಾಗ್ಬಿಡುತ್ತೆ. ಇಲ್ಲ, ಓಕೆ, ಬೇರೆಯವ್ರಿಗೆ ಸೇಲ್ ಮಾಡೋಣ. ಬನ್ನಿ 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 ಬನ್ನಿ. ಇಲ್ಲ, ಇದನ್ನ ಸೇಲ್ ಮಾಡ್ಬೇಕಂದ್ರೆ ಇದೆಲ್ಲ ಇದ್ದಿದ್ದೆ. ಒಂದು ಮಾರ್ಕೆಟಿಂಗ್ ಮಾಡ್ಬೇಕಂದ್ರೆ ಈ ತರ ಎಲ್ಲ ಇದ್ದಿದ್ದೆ. ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಬೇಕು ನಾವು. ಸಮುದ್ರ MNG ಕಿರಣ್ ಅಂತ ಒಂದು ಚಾನೆಲ್ ಇದೆ. ಈಗ ನನ್ಗೊಂದು ಚಾಲೆಂಜ್ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಈಗ ನಾನು ಈ ಒಂದು ಪ್ರಾಡಕ್ಟ್ ನ 276 rupeesಗೆ ಬೈ ಮಾಡಿದ್ದೇವೆ. ಈಗ ನೀವೇನಾದ್ರು ನಿಮ್ಗೋಸ್ಕರ ನಾನು 200 rupeesಗೆ ಸೇಲ್ ಮಾಡ್ತಾ ಇದ್ದೀನಿ. ನೀವೇನಾದ್ರು ಈ 200 rupees ಕೊಟ್ಟು ಈ ಒಂದು ಬಾಕ್ಸ್ ನ ತಗೊಂಡಿದ್ದೀರ ಅಂದ್ರೆ ನೀವು ಕೊಡೋ ಅಮೌಂಟ್ ನಾನು ಬೇರೆಯವ್ರಿಗೆ, ಬಡವ್ರಿಗೆ ಯಾರಿಗಾದ್ರು ನಾನು ಹೆಲ್ಪ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನೀವೇನಾದ್ರು ಈ ಬಾಕ್ಸಸ್ ನ ಬೈ ಮಾಡ್ತೀರಾ? ತುಂಬಾ ವರ್ತಿರೋ ಐಟಮ್ ಇದು. ಓಕೆ, ನಾನು ಎಷ್ಟೇ ಆಡ್ ಹಾಕಿ ಅಂದ್ರೆ ಎಷ್ಟೇ ಬಿಸಿ ಊಟನ ಇದ್ರಲ್ಲೂ ಸ್ಟೋರ್ ಮಾಡಿದ್ರು ಮೆಲ್ಟ್ ಆಗೋ ಮಾತೇ ಇಲ್ಲ. ಎಸ್, ಇಲ್ಲ 200 rupeesಗೆ ನಾನು ಸೇಲ್ ಮಾಡ್ಬೇಕು ಅಂತ ನಾನು ಚಾಲೆಂಜ್ ಮಾಡಿದ್ದೀನಿ. ಓಕೆ ಬ್ರೋ, ನಿಮ್ಮ ಹೆಸರು? ಚೇತನ್ ಅನ್ನೋರು ಈ ಒಂದು ಬಾಕ್ಸ್ ನ ಪರ್ಚೇಸ್ ಮಾಡಿದ್ದಾರೆ. ತುಂಬಾನೇ ಖುಷಿ ಆಗ್ತಾ ಇದೆ. ಫಸ್ಟ್ ಪ್ರಾಡಕ್ಟ್ ನಾನು ಇವ್ರಿಗೆ ಸೇಲ್ ಮಾಡಿದ್ದೀನಿ. ಗೈಸ್, ಅಂತೂ ಸೇಲ್ ಮಾಡಿದೆ ಫಸ್ಟ್ ಪ್ರಾಡಕ್ಟ್. ಸರ್, ತುಂಬಾನೇ ಖುಷಿ ಆಯ್ತು. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್ ಬ್ರೋ. ಫಸ್ಟ್ ಪ್ರಾಡಕ್ಟ್ ನಾನು 200 rupeesಗೆ ಸೇಲ್ ಮಾಡಿದ್ದಾಯ್ತು. ಈಗ ಸೆಕೆಂಡ್ ಪ್ರಾಡಕ್ಟ್ ಆನಂದಂ ದೀಪ ಎಣ್ಣೆ. ಇದನ್ನ ನೀನ್ ಸೇಲ್ ಮಾಡ್ಬೇಕು. ಓಕೆ, ಯಾವ ರೀತಿ ಸೇಲ್ ಮಾಡ್ಬೇಕು ಅಂತೆಲ್ಲ ಗೊತ್ತಾಯ್ತಲ್ಲ, ಇಷ್ಟೇ ಕೊಟ್ಟಿದ್ದೀನಿ. ಇವಾಗ ಸೆಕೆಂಡ್ ಪ್ರಾಡಕ್ಟ್ ಸಂದೀಪ್ಗೆ ಯಾವ ರೀತಿ ಸೇಲ್ ಮಾಡ್ತಾನೆ ಬನ್ನಿ ನೋಡೋಣ. ಹೇ ಬ್ರದರ್, ಏನಿಲ್ಲ ಬ್ರೋ, ಬಡವ್ರಿಗೆ ಏನಿಲ್ಲ ಬ್ರೋ, ಬಡವ್ರಿಗೆ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಚಾನಲ್ ಇದೆ ನಮ್ದು. ಬ್ರೋ ನಮ್ಗೆ ಚಾನಲ್ ಕೊಟ್ಟಿದ್ದಾರೆ. ಆಕ್ಚುಲಿ ಇದು ನಾನು 135 rupeesಗೆ ಪರ್ಚೇಸ್ ಮಾಡಿದ್ದೀನಿ. 150ಗೆ ಮಾರ್ಬೇಕು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಬಡವ್ರಿಗೆ ಹೆಲ್ಪ್ ಮಾಡೋ ತರ ಒಂದು ಕಾನ್ಸೆಪ್ಟ್ ತರ ಏನೋ ಬೈ ಮಾಡೋ ಪ್ಲಾನ್ ಇದೆ ಬ್ರೋ. ಅಲ್ಲ, ಇದು ಏನ್ ಎಣ್ಣೆ ಅಂದ್ರೆ ದೀಪದ ಎಣ್ಣೆ ಬ್ರೋ. ದೀಪದ ಎಣ್ಣೆ ಬ್ರೋ. ಮಾತಾಡು. ನೀವು ಇದು ದೀಪದ ಎಣ್ಣೆ ಬೇಕಂದ್ರೆ ನೀವು ಲೇಡೀಸ್ ಹತ್ರ ಕೇಳ್ಬೇಕು. ಅವರು ಇದ್ರಲ್ಲಿ ಪೂಜೆ ಮಾಡ್ತಾರಲ್ಲ, ಅವರು ನಾವೇನ್ ಮಾಡೋಣ, ಎಣ್ಣೆ ಅನ್ಕೊಂಡಿದ್ದಕ್ಕೆ ನಾವ್ ಯಾವ ತರ ಎಣ್ಣೆ ಮಾಡ್ಬೋದು. ಅದ್ರ ಲೇಡೀಸ್ಗಿಂತ ಸ್ವಲ್ಪ ಭಕ್ತಿ ಇರೋದು ಜೆಂಟ್ಸ್ ಮಾತ್ರನೇ. ಯಾಕಂದ್ರೆ ಅವ್ರಿಗೆ ತುಂಬಾ ಕಷ್ಟಗಳಿರುತ್ತೆ. ಆ ಕಷ್ಟಗಳೆಲ್ಲ ದೇವ್ರ ಹತ್ರ ಮುಂದೆ ಇಡ್ಬೇಕಲ್ವಾ? ನೀವು ಅಬ್ಸರ್ವ್ ಮಾಡಿ, ಬೇಕಾದ್ರೆ ನೀವು ಲೇಡೀಸ್ಗಿಂತ ಜೆಂಟ್ಸ್ ಪೂಜೆಗಳು ಮಾಡ್ತಾ ಇರ್ತಾರ ಮನೆಯಲ್ಲಿ. ಹೌದು. ತಗೊಂತೀರಾ, ಬೈ ಮಾಡ್ತೀರಾ? ನೀವೇನಾದ್ರೂ ಪೂಜೆ ಮಾಡಲ್ವಾ ಮನೇಲಿ? ಇಲ್ಲ, ನಮ್ ಡೈಲಿ ಪೂಜೆ ಆಗ್ತಾ ಇರುತ್ತೆ. ಬಟ್ ಈ ತರ ಯಾವ್ದು ಪೂಜೆ ಆಗಲ್ಲ. ಸರಿ ಬ್ರೋ, ಥ್ಯಾಂಕ್ ಯು ಬ್ರೋ. ಬ್ರೋ, ಅವ್ರು ಪೇಮೆಂಟ್ ಮಾಡ್ತಾ ಇದ್ದಾರೆ. ಒಂದು ನಿಮಿಷ, ಏನೋ ಹೇಳ್ತಾರ ಕೇಳಿ. ಹಿಂದಿ? ಓಕೆ, ಹಿಂದಿ ಮೇ ಬಾತ್ ಕರೋ. ಹಾಯ್ ಬೈ, ಹಿಂದಿ ಬರಲ್ಲ. ಓ ಚಾಲೆಂಜ್ ಇದೆಯಾ? ಓ पूर पेपर ಒಂದ್ ನಿಮಿಷ ನಾವೇ ಕೇಳ್ತಾ ಇದೀವಿ ಇಲ್ಲಿ. उसका थोड़ा हेल्प करना. वो बोले भैया चैलेंज दिया मेरे को. वो एक्चुअली 130 रुपीज प्राइस है, तुमको 150 को सेल करता है, तू भाई करता है. समझ नहीं आ रहेगा? ओके ओके ओके, आई कैन एक्सप्लेन. That's all? Understand? Yeah. You can. काम नहीं है हमारे को. कमल के क्या करेंगे अगर You can पूजा करो, पूजा. ಇರಮ್ಮ, ನಾನೇ ಕೇಳ್ತಾ ಇದ್ದೀನಿ ಇಲ್ಲಿ. ನೀನ್ ನನ್ನ ಹತ್ರ ಭಿಕ್ಷೆ ಬೇಡ್ತಾ ಇದೀಯ, ನಾನು ಅವ್ರ ಹತ್ರ ಭಿಕ್ಷೆ ಬೇಡ್ತಾ ಇದ್ದೀನಿ. 150 rupees. बोलो 150.
150 ಏನ್ ಹೇಳ್ತೀರಾ? ಇದು ಇಲ್ಲ ನೀವೇ ಸೇಲ್ ಮಾಡ್ತಾರ ಅದ್ ಹೇಳಿ. ಇಲ್ಲ ಪರವಾಗಿಲ್ಲ, ಅವರು ಹೇಳೋ ಬೈ ಮಾಡ್ತೀನಿ ಅಂತ ಹೇಳಿದಾರೆ, ಪಾಪ ಬೇಡ ಅಂತ ಹೇಳೋಣ. ಓಕೆ ಬೈ ಮಾಡ್ತೀನಿ. ಓಕೆ ಹೀಗೆ ಮೇಡಮ್. ಫೋನ್ ಪೇ कर सकते ಯಾ ಯಾ थैंक यू ಓಕೆ ಸ್ಕ್ಯಾನ್ ನಂಬರ್ ಓಕೆ 150 ರುಪೀಸ್ಗೆ 135 ರುಪೀಸ್ ಇರೋ ವರ್ತ್ ಐಟಮ್ 150 ರುಪೀಸ್ಗೆ ಸೇಲ್ ಮಾಡಿದಾರೆ ಸಂದೀಪ್ ಹೇಗೆ ಅನ್ಸ್ತಾ ಇದೆ? ಖುಷಿ ಆಗ್ತಿದೆ ಬ್ರೋ. ಗುರು ದೀಪಮ್ಮಣ್ಣ ಸಂದೀಪ್ ಸೇಲ್ ಮಾಡಿದ್ದಾಯ್ತು. ಈಗ ನೆಕ್ಸ್ಟ್ ನಾನೇ ಸೇಲ್ ಮಾಡ್ಬೇಕು ಅನ್ಕೊಂಡಿದೀನಿ. GRB ಒಂದು ಸೋನ್ ಪಪಡಿ ಪ್ಯಾಕೆಟ್ ನಾನು ಸೇಲ್ ಮಾಡ್ಬೇಕು ಅನ್ಕೊಂಡಿದೀನಿ. ಈಗ ಯಾವ ರೀತಿ ಸೇಲ್ ಮಾಡ್ತೀನಿ ನೋಡೋಣ ಬನ್ನಿ. ಇದು ನಾನು ಕೊಟ್ಟಿರೋದು 25 ರುಪೀಸ್. ಈ 25 ರುಪೀಸ್ ಎಬೋ ನಾನು ಎಷ್ಟಾದ್ರೂ ಸೇಲ್ ಮಾಡ್ಬೋದು. ಒಂದು ನಾನು ಮಾತಾಡೋ ಮಾತಲ್ಲಿ ಇರುತ್ತೆ ಈ ಒಂದು ಸೇಲ್ ಆಗೋ ಒಂದು ಸೋನ್ ಪಪಡಿ. ಬನ್ನಿ ಯಾವ ರೀತಿ ಸೇಲ್ ಮಾಡ್ತೀನಿ ನೋಡೋಣ. ಸಂದೀಪ್ ನಿಮ್ಮ ಹತ್ರ ಮಾತಾಡ್ಬೋದಾ? ಏನಿಲ್ಲ ಮೇಡಮ್, ನನ್ನ ಒಂದು ಚಾಲೆಂಜ್ ಕೊಟ್ಟಿದ್ದಾರೆ ನನಗೆ, ಓಕೆನಾ? ಇದು ನಾನು 25 ರುಪೀಸ್ ಕೊಟ್ಟು ಬೈ ಮಾಡಿದ್ದೀನಿ. ನೀವೇನಾದ್ರೂ ಈ ಒಂದು ಪ್ರಾಡಕ್ಟ್ನ 50 ರುಪೀಸ್ ಕೊಟ್ಟು ಬೈ ಮಾಡಿದ್ದೀರಾ ಅಂತ ಹೇಳಿದ್ರೆ ನೀವು ಕೊಡೋ ಅಮೌಂಟು ನಾನು ಬಡವರಿಗೆ ಸಹಾಯ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೋನ್ ಪಪಡಿ ಅದರ GRB ಬ್ರ್ಯಾಂಡೆಡ್ ತುಂಬಾ ಚೆನ್ನಾಗಿರುತ್ತೆ ಸ್ವೀಟು. ನಿಮ್ಮ ಮಕ್ಕಳಿಗೆ ಕೊಡಿ, ನಿಮ್ಮ ಹಸ್ಬೆಂಡ್ಗೆ ಕೊಡಿ, ಎಲ್ಲರಿಗೂ ಕೊಡಿ ಮನೆಯಲ್ಲಿ. ತುಂಬಾ ಖುಷಿ ಆಗ್ತಾರೆ. 50 ರುಪೀಸ್ ಕೊಟ್ಟು ಬೈ ಮಾಡ್ತೀರಾ ಇದನ್ನ ನೀವು. ನಿಮ್ಮ ಹೆಸರು ವಿನೋದ. ಗ್ರೋ ವಿನೋದ ಮೇಡಮ್ ಅವರು ಈಗ ಒಂದು ಪ್ರಾಡಕ್ಟ್ನ ತಗೊಂಡಿದ್ದಾರೆ. ತುಂಬಾ ಖುಷಿ ಆಯಿತು. ಇದು ಟೋಟಲ್ ಆಗಿ ನಾನು 2ನೇ ಪ್ರಾಡಕ್ಟು ನಾನು ಸೇಲ್ ಮಾಡ್ತಿರೋದು. ತುಂಬಾ ಖುಷಿ ಆಯಿತು. ಈ ತರ ವಿಡಿಯೋ ಮಾಡ್ತಿದ್ದೀನಲ್ಲ, ಇದೇ ಫಸ್ಟ್ ಟೈಮ್ ಅನ್ಸುತ್ತಲ್ಲ ನಿಮ್ಮ ಹತ್ರ ಬಂದು ಯಾರೋ ಈ ತರ ಸೇಲ್ ಮಾಡ್ತಿರೋದು? ಹೌದೌದು ಹೇಗೆ ಅನಿಸ್ತಾ ಇದೆ? ಇವಾಗ ಅಂಗಡಿಗೆ ಹೋದ್ರೆ ಪಾಪ ಗೊತ್ತಿರಲ್ಲ ಅಮೌಂಟ್ ಎಷ್ಟು, ಅವ್ರು ಹೇಳಿದಷ್ಟು ನಾವು ಕೊಡ್ಬೋದು. ನೀವು ಈ ತರ ಇನ್ಫಾರ್ಮೇಶನ್ ಕೊಟ್ಟು ಸೇಲ್ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೋದು ಸರ್. ತುಂಬ ಖುಷಿ ಆಯಿತು, ತುಂಬ ಖುಷಿ ಆಯಿತು. ಈ ಥರ ಹೇಳಿ, ಈ ಥರ ಯಾರೂ ಹೇಳಿಲ್ಲ ನನಗೆ, ಫಸ್ಟ್ ಟೈಮ್ ಹೇಳ್ತಿರೋದು ನನಗೆ. ಅಂದ್ರೆ ಇನ್ಫಾರ್ಮೇಶನ್ ಕೊಟ್ಟು ತಿಳಿಸಿರಲ್ಲ. ಇವಾಗ ಇರೋದನ್ನ ಫ್ರಾಂಕ್ ಆಗಿ ಹೇಳ್ತೀರಾ, ಇನ್ನೊಬ್ರು ಫೇಕ್ ಆಗಿ ಹೇಳ್ತಾರೆ. ಅಂದ್ರೆ 100 ರೂಪಾಯಿ ಇರೋದು 200 ರೂಪಾಯಿ ಹೇಳ್ತಾರೆ. ಆತರ ನೀವು ಯಾವ ತರ ಮೋಸ ಮಾಡಿ ಪ್ರಾಡಕ್ಟ್ ಏನ್ ಲಾಂಚ್ ಮಾಡ್ತಾ ಇಲ್ಲಲ್ಲ. ಇಲ್ಲ ಮೇಡಮ್, ಅಲ್ಲ ಈ ತರ ಮಾತ್ರ ಪ್ರೈಸ್ ಹೇಳ್ತಾರೆ. ಹೌದೌದು. ನೀವು ಇನ್ನೊಬ್ರಿಗೆ ಅನುಕೂಲ ಮಾಡ್ತಾ ಇದ್ದೀರಾ ಅಂದ್ರೆ ಕೊಡ್ಬೋದು ಸರ್. ಅಷ್ಟೇ ಏನು ಮೇಡಮ್? ಸರ್ ಆರೋಗ್ಯ ಬಗ್ಗೆ ನಾವು ಅಂತ ಹೇಳ್ತೀವಿ. ಆರೋಗ್ಯದಲ್ಲಿ ಏನಾದ್ರೂ ಸಮಸ್ಯೆ ಇರಲಿ ಸರ್, ಈಗ ಹಾರ್ಟ್ ಪ್ರಾಬ್ಲಮ್, BP, ಶುಗರು ಈಗೆಲ್ಲ ಜಾಸ್ತಿ ಆಗ್ತಾ ಇದೆ ಸರ್. ಈಗ ತಿನ್ನೋ ಊಟ ಎಲ್ಲ ಪ್ರಾಡಕ್ಟ್ ಎಲ್ಲ ಚೆನ್ನಾಗಿಲ್ಲಲ್ಲ ಸರ್, ಎಲ್ಲ ಕೆಮಿಕಲ್ ಇಂದ ಡೆವಲಪ್ಮೆಂಟ್ ಆಗ್ತಾ ಇದೆ. ಅದರಿಂದ ತಿನ್ನೋದ್ರಿಂದ ಎಲ್ಲ ಸೈಡ್ ಎಫೆಕ್ಟ್ ಆಗ್ತಾ ಇದೆ. ಇದು ಊಟಕ್ಕೆ ಬದಲು ಊಟ ಅಷ್ಟೇ ಸರ್. 10 days ಅಲ್ಲಿ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಆ ಟಿಫನ್ ತಗೊಂಡ್ಮೇಲೆ ನಿಮ್ಗೆ ಏನು ಅಂತ ಅರ್ಥ ಆಗುತ್ತೆ ಸರ್. ಮಾರ್ನಿಂಗ್ 1 hour ನಾವು ತಗೊಂತಾ ಇದೀವಿ. ಆರೋಗ್ಯದಲ್ಲಿ ಏನೇ ಸಮಸ್ಯೆ ಇರಲಿ ಚೆನ್ನಾಗಾಗುತ್ತೆ ಸರ್. ಒಂದಿನ ಬಂದ್ ನೋಡಿ, ಇಲ್ಲೇ ಮಾಲೂರಲ್ಲಿ ಒಂದು ನರ್ಸ್ ಆಗಿ ಡ್ಯೂಟಿ ಮಾಡಿದ್ದೀನಿ. ಅದು ನನ್ಗೆ ಸೈಡ್ ಎಫೆಕ್ಟ್ ಆಗ್ತು, ಮತ್ತೆ ನಂಗೆ ಹೆಲ್ತ್ ಪ್ರಾಬ್ಲಮ್ ಆಯ್ತು. ನಂಗೆ ಈ ತರ ಯಾರೋ ಸಜೆಸ್ಟ್ ಮಾಡಿದ್ದಕ್ಕೆ ನಾವು ಹೋಗಿ ತಗೊಂಡಿದ್ಮೇಲೆ ನಾವು ಚೆನ್ನಾಗಿದ್ದೀರಾ. ನೀವು ಒಂದಿನ ಬಂದ್ ನೋಡಿ ಸರ್. ಎಸ್ ಮೇಡಮ್, ನಾನು ಖಂಡಿತ ಬಂದೇ ಬರ್ತೀನಿ ನಿಮ್ಮ ಆಫೀಸ್ಗೆ, ಒಂದ್ಸಲ ವಿಸಿಟ್ ಮಾಡ್ತೀನಿ, ನೋಡೋಣ. ಓಕೆನಾ? ಥ್ಯಾಂಕ್ಸ್ ಮೇಡಮ್, ತುಂಬ ಖುಷಿ ಆಯಿತು. ಬಂದ್ ನೋಡಿ ಸರ್. ಎಸ್ ಮೇಡಮ್, ಬಂದೇ ಬರ್ತೀನಿ. GRB ಸೋನ್ ಪಪಡಿ ಬಾಕ್ಸು ಈಗ ಸ್ವೀಟ್ ಬಾಕ್ಸು ನಮ್ಮ ಸಂದೀಪ್ ಅವ್ರಿಗೆ ಕೊಟ್ಟಿದ್ದೀನಿ. ಈಗ ಅವ್ರು ಸೇಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. 1 ಬಾಕ್ಸ್ ನಾನು ಸೇಲ್ ಮಾಡಿದಾಯ್ತು. ಈಗ ಅನದರ್ ಬಾಕ್ಸು ಸಂದೀಪ್ ಅವ್ರಿಗೆ ಕೊಟ್ಟಿದ್ದೀನಿ. ಅವ್ರು ನೋಡೋಣ ಯಾವ ರೀತಿ ಸೇಲ್ ಮಾಡ್ತಾರೆ ಅಂತ. ಸಂದೀಪ್ ಅವರೇ ತಗೊಳ್ಳಿ, ಸೇಲ್ ಮಾಡಿ. ಆಲ್ ದಿ ಬೆಸ್ಟ್. ಬನ್ನಿ ಕೆಡ್ಸ್ಕೊಂಬೇಡಿ. ಅವ್ರೇನ ನಿಮ್ಮ ಹತ್ರ ಸಜೆಸ್ಟ್ ಮಾಡ್ತಾರೆ, ಅದನ್ನ ಕೇಳಿ ಅಷ್ಟೇ. ಅಣ್ಣ ಏನಿಲ್ಲ, ಯೂಟ್ಯೂಬ್ ಚಾನಲ್ ಇಂದ ಇದು ಬಂದು GRB. ಇದು ನಾನು 25 ರೂಪಾಯಿಗೆ ತಗೊಂಡಿದ್ದೀನಿ. ಇದನ್ನ 50 ರೂಪಾಯಿ ನಿಮ್ಗೆ ಸೇಲ್ ಮಾಡ್ತಾ ಇದ್ದೀನಿ. ನೀವು ಕೊಡೋ ದುಡ್ಡಿಂದ ಒಂದು 4 ಜನಕ್ಕೆ ಹೆಲ್ಪ್ ಮಾಡೋಣ ಅಂತ ಅಷ್ಟೇ ಅಣ್ಣ, ಇನ್ನೇನಿಲ್ಲ. ಇದನ್ನ ನೀವು ಬೈ ಮಾಡ್ತೀರಾ ಅಂತ. ಸೋನ್ ಪಪಡಿ ಬಾಕ್ಸ್ ತುಂಬಾನೇ ಬ್ರಾಂಡೆಡ್, ತುಂಬಾನೇ ಚೆನ್ನಾಗಿದೆ. ಒಂದ್ಸಲಿ ಟೇಸ್ಟ್ ಮಾಡಿ ನೋಡಿ. ಪರವಾಗಿಲ್ಲ 25 ರೂಪಾಯಿ ಕೊಟ್ಟು ಅವ್ರು ಬೈ ಮಾಡಿದ್ದಾರೆ. ನಾನು ಇದನ್ನ 50 ರೂಪಾಯಿ ಸೇಲ್ ಮಾಡ್ಬೇಕು ಯಾರಿಗಾದ್ರು. ಆ ಬರೋ ದುಡ್ಡಿಂದ ಒಂದು 4 ಜನಕ್ಕೆ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಸೇಲ್ ತಗೊಂಡಿರೋಣ. ತುಂಬಾ ನೀವು ಕೊಡೋ ದುಡ್ಡಿಂದ ಒಂದು 4 ಜನಕ್ಕೆ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು. ನಿಮ್ಮ ಹೆಸರು? ಶ್ರೀನಿವಾಸ್ ರೆಡ್ಡಿ ಅಣ್ಣ ಬೈ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಸಂದೀಪ್, ನೆಕ್ಸ್ಟ್ ಪ್ರಾಡಕ್ಟ್ ಏನಾದ್ರು ಸ್ವಲ್ಪ ಗೆಸ್ ಇದೆಯಾ? ಏನ್ ಕೊಡ್ಬೋದು ನೆಕ್ಸ್ಟ್ ಅಂತ? ಅಲ್ಲ ಬ್ರೋ, ನೀವು ಅವಾಗ ಟೆಸ್ಟ್ ಬರ್ತಾ ಇದ್ದೀರಾ, ನೋಡೋಣ ನೆಕ್ಸ್ಟ್ ಏನ್ ಕೊಡ್ತೀರಾ. ಟ್ವಿಸ್ಟ್ ಅಂತಾರಲ್ಲ ಆ ಥರನಾ? ಹೌದು ಬ್ರೋ. ಓಕೆ ಬ್ರೋ, ಅಂತೂ ಇಂತೂ ಪ್ರಾಡಕ್ಟ್ ನಮ್ಮ ಕೈಗೆ ಬಂದಿದೆ. ಇದು ಮೈಸೂರು ಸ್ಯಾಂಡಲ್ ಸೋಪು, ನಮ್ಮ ಕರ್ನಾಟಕದ ಬ್ರ್ಯಾಂಡ್ ಮೈಸೂರು ಸ್ಯಾಂಡಲ್ ಸೋಪು. ತುಂಬಾನೇ ಚೆನ್ನಾಗಿದೆ ಸೋಪು, ಎಲ್ಲರೂ ಯೂಸ್ ಮಾಡಿ. ಬಾಕ್ಸ್ ಎಲ್ಲ ಪ್ರೈಸ್ ಬಂದು 199 ರುಪೀಸು, ಅಂದರೆ 1 ರೂಪಾಯಿ ಕಮ್ಮಿ 200 ರುಪೀಸ್ ಕೊಟ್ಟು ನಾನು ಬೈ ಮಾಡಿದ್ದೀನಿ ಈ ಒಂದು ಬಾಕ್ಸು. ಈಗ ಇದನ್ನ ನಾನು 300 ರುಪೀಸ್ಗೆ ಸೇಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾರಾದರೂ ತಗೊಂತಾರ? ಅಕಸ್ಮಾತ್ ತಗೊಂಡಿಲ್ಲ ಅಂತ ಹೇಳಿದ್ರೆ ನಾನು ಇನ್ ಕೇಸ್ ಸ್ವಲ್ಪ ಪ್ರೈಸ್ ಕಮ್ಮಿ ಮಾಡೋಣ ಅಂದ್ಕೊಂಡಿದ್ದೀನಿ. 250 ರುಪೀಸ್ಗೆ
ಸೇಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಜನ ತೊಗೊತಾರೆ, ಎಷ್ಟು ಜನ ತೊಗೊಳಲ್ಲ, ಯಾರು ಏನೇನೆಲ್ಲ ಹೇಳ್ತಾರೆ ನೋಡೋಣ ಬನ್ನಿ. ಯಾಕಂದರೆ ಇದು ಸಂದೀಪ್ಗೆ ಕೊಡ್ಬೋದಾಗಿತ್ತು ಚಾಲೆಂಜು. ಒಂದು ಸ್ವಲ್ಪ ಬ್ರೋ ಇದೊಂದು ಐಟಮ್ ಬಿಟ್ಟು ಬೇರೆ ಯಾವುದಾದ್ರು ಹೇಳು ಅಂತ ಹೇಳ್ದ. ಅದಕ್ಕೆ ಸರಿ ಆಯಿತು ನಾನೇ ಸೇಲ್ ಮಾಡ್ತೀನಿ, ನಿಮಗೆ ನೆಕ್ಸ್ಟ್ ಬೇರೆ ಪ್ರಾಡಕ್ಟ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ಬನ್ನಿ ಹೋಗೋಣ. ಇದನ್ನು ಇವಾಗ ನಾನು ಸೇಲ್ ಮಾಡ್ತೀನಿ. ಕನ್ನಡ ಬರಲ್ಲ, ಏನಿಲ್ಲ. ನಾನು MNG ಕಿರಣ್ ಒಂದು ಯೂಟ್ಯೂಬ್ ಚಾನಲ್ ಇಂದ ಬಂದಿದ್ದೀನಿ. ಓಕೆನಾ, ನನಗೊಂದು ಚಾಲೆಂಜ್ ಕೊಟ್ಟಿದ್ದಾರೆ. ಒಂದು ಪ್ರಾಡಕ್ಟ್ ಕೊಟ್ಟು ಬ್ರೋ ಎಲ್ಲರೂ ಸೇರಿಸ್ತಾ ಇದ್ರಲ್ಲ ಬ್ರೋ. ಓಕೆ 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 ಬ್ರೋ ಎಲ್ಲರೂ ಸೇರಿಸ್ತಾ ಇದಾರೆ, ನನಗಂತೂ ನರ್ವಸ್ ಆಗ್ತಾ ಇದೆ. ಓಕೆ ಇಲ್ಲ ಇಲ್ಲ ಸೇರಿಸಿ, ನೀವು ಯಾರು ಎಷ್ಟು ಜನ ಸೇರಿಸ್ತೀರಾ ಸೇರಿಸಿ, ನಾನು ಮಾತಾಡ್ತೀನಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಏನಿಲ್ಲ, MNG ಕಿರಣ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದಿರೋದು. ನನಗೊಂದು ಚಾಲೆಂಜ್ ಕೊಟ್ಟಿದ್ದಾರೆ. ಚಾಲೆಂಜ್ ಏನಂತ ಹೇಳಿದ್ರೆ, ಒಂದು ಬಾಕ್ಸ್ ಇಂದ ಒಂದು ಪ್ರಾಡಕ್ಟ್ ಕೊಟ್ಟು 199 ರುಪೀಸ್ಗೆ ಪರ್ಚೇಸ್ ಮಾಡಿದ್ದೀವಿ, ನಾವು ಮಾಡಿದ್ದೀವಿ. ಅದನ್ನ ಈಗ ನಾನು 300 ರುಪೀಸ್ಗೆ ನಾನು ಸೇಲ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈಗ ಯಾರಾದರೂ ತಗೊಂತಾರಲ್ಲ ಐಟಮು, ಆ ಒಂದು ಕೊಟ್ಟಿದ್ದ ಅಮೌಂಟು ನಾನು ಬಡವರಿಗೆ ಯಾರಿಗಾದ್ರೂ ಸಹಾಯ ಮಾಡಬೇಕು ಅಂದ್ಕೊಡಿ. ರುಪೀಸ್ ಕೊಟ್ಟು ಬೈ ಮಾಡಿದ್ದಾರೆ. ನನಗೆ ತುಂಬಾ ಖುಷಿ ಆಗ್ತದೆ. ನೋಡ್ರಿ, ನಮ್ ಕಡೆಯಿಂದ ಬಡವರಿಗೆ ಅನುಕೂಲ ಆಗ್ತದೆ. ಈ ತರ ಸೇಲ್ ಮಾಡ್ತೀನಿ ಅಂತ ನಾನು ನಿಜವಾಗ್ಲೂ ಕನ್ಸಲ್ಲೂ ಅನ್ಕೊಂಡಿಲ್ಲ. ಬಟ್ ಅಂತೂ ಇಂತೂ ಮಸ್ತಾಗಿ ಸೇಲ್ ಮಾಡಿದ್ದೀನಿ. Would like to take notes while I take totes of the marijuana smoke. ಚೆನ್ನಾಗಿ ಬೆಳೀರಿ ನೀವು, ಇಷ್ಟೇ ಅಲ್ಲ, ಇನ್ನೂ ಚೆನ್ನಾಗಿ ಬೆಳೀರಿ. ಥ್ಯಾಂಕ್ ಯು. ಏನು ಹೇಳ್ತೀರಾ ಈ ಥರ ಒಂದು ಸೇಲ್ ಮಾಡೋದ್ರಿಂದ? ಏನು ಹೇಳ್ತೀರಾ? ಬಡವರಿಗೆಲ್ಲ ಅನುಕೂಲ ಮಾಡ್ತಾ ಇದ್ರೆ ಮಾಡ್ರಿ. ಓಕೆ ಥ್ಯಾಂಕ್ಸ್. ಓಕೆ ಥ್ಯಾಂಕ್ ಯು. ಏನಂತ ಹೇಳಿದ್ರೆ ಚಾಕ್ಲೇಟು, ಡೈರಿ ಮಿಲ್ಕ್ ಚಾಕ್ಲೇಟು. ಓಕೆನಾ, ಇದನ್ನು ಒಬ್ರಿಗೆ ಸೇಲ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಯಾರಿಗಾದ್ರೂ ಒಬ್ರಿಗೆ. ಇದು ಟೋಟಲ್ ಆಗಿ 100 ರುಪೀಸ್ಗೆ ಸೇಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಇದು ಎರಡೂ ಚಾಕ್ಲೇಟ್ ಬಂದು 50 ರುಪೀಸ್ಗೆ ತೊಗೊಂಡಿರೋದು. ನಾನು 50 ರುಪೀಸ್ಗೆ ತೊಗೊಂಡಿರೋದು. ನಾನು ಇದನ್ನು 100 ರುಪೀಸ್ಗೆ ನಾನು ಸೇಲ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾವ ರೀತಿ ಸೇಲ್ ಮಾಡ್ತೀನಿ ಬನ್ನಿ ನೋಡೋಣ. ಸ್ವಲ್ಪ ಮಾತಾಡ್ಬೋದಾ? ಹಾಂ, ಏನಿಲ್ಲ, MNG ಕಿರಣ್ ಚಾನಲ್ ಕಡೆಯಿಂದ ನನಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ಒಂದು ಚಾಲೆಂಜ್ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಈ ಒಂದು ಚಾಕ್ಲೇಟ್ 2 ಚಾಕ್ಲೇಟ್ನ ಅವರು 50 ರುಪೀಸ್ಗೆ ಕೊಟ್ಟು ತೊಗೊಂಡಿದ್ದಾರೆ, ಬೈ ಮಾಡಿದ್ದಾರೆ. ಈಗ ನಾನು ಇದು 100 ರುಪೀಸ್ಗೆ ಸೇಲ್ ಮಾಡಬೇಕು. ಈಗ ನಾನು ಸೇಲ್ ಮಾಡಿದ ಅಮೌಂಟು ನಾನು ಬೇರೆಯವ್ರಿಗೆ ಹೆಲ್ಪ್ ಮಾಡ್ತೀನಿ. ನೀವೇನಾದರೂ 2 ಚಾಕ್ಲೇಟು ಸೇರಿ 100 ರುಪೀಸ್ಗೆ ಕೊಟ್ಟು ತೊಗೊತೀರಾ? ನೀವು ಸಂದೀಪ್ ಅವ್ರ ಅಣ್ಣ ಅಲ್ವಾ? ಸೇಲ್ ಮಾಡಿದ್ದೆಲ್ಲ ಸೇಲ್ ಆಗ್ತಾ ಇದೆ ಗುರು, ತುಂಬಾನೇ ಖುಷಿ ಆಗ್ತಾ ಇದೆ. ತುಂಬಾನೇ ಖುಷಿ ಆಯ್ತು. ಅಣ್ಣ ನಿಮ್ಮ ಹೆಸರು? ಅಶೋಕ್ ಅಣ್ಣ ಅವರು 2 ಚಾಕ್ಲೇಟ್ನ ಈ ತರ ಯಾವತ್ತಾದ್ರೂ ಯಾರಾದ್ರೂ ಬಂದು ಸೇಲ್ ಮಾಡಿದಾರಾ? ಇಲ್ಲ, ಫಸ್ಟ್ ಟೈಮ್. ಹೌದಾ? ಏನು ಹೇಳ್ತೀರಾ ಇದ್ರ ಬಗ್ಗೆ? ಹಿಂಗೆ ಇದೆ, ಇದೇ ಬರ್ತಾರೆ ಕಂಟೆಂಟ್ ಸ್ವಲ್ಪ ಚೆನ್ನಾಗಿರುತ್ತೆ. ಹೌದಾ? ನಾವು ಇವತ್ತು ಪ್ರಾಡಕ್ಟ್ ಸೇಲ್ ಮಾಡಿರೋ ಅಮೌಂಟ್ಗಳಲ್ಲಿ ಇವ್ರಿಗೆ 100 ರುಪೀಸ್ ಕೊಡ್ತಾ ಇದ್ದೀವಿ. ಅಮ್ಮ 100 ರೂಪಾಯಿ ಕೊಟ್ಟಿದ್ದೀನಿ. ಓಕೆನಾ, ಇದನ್ನ ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ಕೊ, ಆಯ್ತಾ? ನಿಮ್ಗೇನು ಕಷ್ಟ ಇದೆ ಹೇಳಿ? ನಂಗೆ ಯಾವುದು ಮಕ್ಕಳಿಲ್ಲ, ಮರಿಲ್ಲ, ಏನು ಕಷ್ಟ ಇಲ್ಲ, ಮನೆ ಇಲ್ಲ, ಬಾಕ್ಲಿಲ್ಲ, ತಾಯಿ ಇಲ್ಲ, ತಂದೆ ಇಲ್ಲ, ಎಲ್ಲರನ್ನು ಕಳ್ಕೊಂಡಿದ್ದೀನಿ. ಇವತ್ತು ನೆರಳಾಗ ನಾನು ಬದುಕಕ್ಕೆ ನಂಗೆ ಸಾಧ್ಯ ಇಲ್ಲ. ನಾನು ದೊಡ್ಡ ತಮ್ಮನ ಮನೆಗೆ ಇದ್ದೀನಿ. ಈಗ ಯಾವುದೇ ನಿಮ್ಗೊಂದು ಹೂವು ಅಂಗಡಿ ಹಾಕೊಡ್ತೀನಿ, ಮಾಡ್ಕೊಂತೀಯಾ? ಹಾಂ, ಮಾಡ್ಕೊಂತೀಯಾ? ಆಯ್ತಾ? ಆ ಹೂವನ್ನ ಮಾರು, ಆ ಬಂದಿದ್ದ ದುಡ್ಡಿಂದ ಅದನ್ನೇ ಇನ್ನ ಎಕ್ಸ್ಟ್ರಾ ಹೂವು ತಗೊಂಬ, ಅದನ್ನ ಸೇಲ್ ಮಾಡು. ಈ ತರ ನಿನ್ನ ಜೀವನ ನಡೆಸ್ಕೊ. ಕಟ್ತೀಯಾ? ಹೌದಾ ಅಮ್ಮ, ನನ್ನ ನಂಬರ್ ತಗೋ, ಇದು ನನ್ನ ನಂಬರು. ಓಕೆನಾ, ನೀನು ಈ ನಂಬರ್ಗೆ ಕಾಲ್ ಮಾಡು. ಪರಿಚಯ ಇದ್ದಾರೆ, ಅವ್ರ ಹತ್ರ ಹೋಗೋಣ. ಕಮ್ಮಿಗೆ ನಿಮಗೆ ಹೂವು ಕೊಡಿಸ್ತೀನಿ ನಾನು. ಡೈಲಿ ಹೂವನ್ನ ಕಟ್ಟು, ಮಾರು, ಆ ಬಂದಿದ್ದ ದುಡ್ಡಿಂದ ಮತ್ತೆ ಹೂವನ್ನ ತಗೋ, ಸೇಲ್ ಮಾಡು. ಆಯ್ತಾ? ನಿನಗೆ ನಾನಿದ್ದೀನಿ, ಆಯ್ತಾ? ತಲೆನೇ ಕೆಡಿಸ್ಕೋಬೇಡ. ಮಗ ಸಮಾನ, ಮಕ್ಕಳು ಅಂದ್ಕೊಳ್ಳಿ, ಆಯ್ತಾ? ನಾನೀಗ ಲಾಸ್ಟ್ ಪ್ರಾಡಕ್ಟು ಇದು. ನಮ್ಮ ಹತ್ರ ಬ್ರಷಸ್ ಇದೆ,
ತುಂಬಾ ವರ್ತಿರೋಂಥ ಬ್ರಷಸ್ ಇದು ಎಲ್ಲ ಡೈಲಿ ಯೂಸ್ ಮಾಡೋಂಥ ಬ್ರಷಸ್ಸು. ಇದನ್ನು ನಾನು 155 ರುಪೀಸ್ಗೆ ಕೊಟ್ಟು ನಾನು ಬೈ ಮಾಡಿದ್ದೀನಿ. ಈಗ ಇದನ್ನು 200 ರುಪೀಸ್ಗೆ ನಾನು ಸೇಲ್ ಮಾಡ್ತೀನಿ. ಬನ್ನಿ ನೋಡೋಣ, ಬನ್ನಿ ಯಾರು ಸೇಲ್ ಮಾಡ್ತೀನಿ. ಏನಂತ ಹೇಳಿದ್ರೆ 150 ರುಪೀಸ್ಗೆ ಈ ಒಂದು ಪ್ರಾಡಕ್ಟ್ನ ನಾನು ಬೈ ಮಾಡಿದ್ದೀನಿ. ಇದನ್ನು ನಾನು ಬೇರೆಯವ್ರಿಗೆ ಹೋಗಿ 200 ರುಪೀಸ್ಗೆ ಸೇಲ್ ಮಾಡಬೇಕು. ತೊಗೊಂಡಿದ್ದೀವಲ್ಲ, ನೀವು ಕೊಟ್ಟಿದ್ದ ಅಮೌಂಟ್ ಬೇರೆಯವ್ರಿಗೆ ಹೆಲ್ಪ್ ಆಗಲಿ ಅಂತ ಒಂದು ರೀಸನ್ ಇಂದ ಕಾನ್ಸೆಪ್ಟ್ ಇಂದ ನಾವು ಸೇಲ್ ಮಾಡ್ತಾ ಇದ್ದೀವಿ. ಈಗ ಇದೇನಾದ್ರು ನೀವು 200 ರೂಪಾಯಿ ಕೊಟ್ಟು ನೀವು ತೊಗೊಂಡಿದ್ದೀರಂದ್ರೆ ಆ 200 ರೂಪಾಯಿನ ನಾನು ಬೇರೆಯವ್ರಿಗೆ ಹೋಗಿ ಸಹಾಯ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸಹಾಯ ನಾವು ಮಾಡ್ತಾ ಇದ್ದೀವಿ, ಎಲ್ರಿಗೂ ನಾವೇ ಮಾಡ್ತಾ ಇದ್ದೀರಿ, ನಾವೇ ಕೊಡೋದು. ಏನೋ 150 ಅಂದ್ರೆ ಕೊಡ್ಬೋದು. 200 ನೋಡಿ, ಇನ್ನೊಂದು 50 ರೂಪಾಯಿ ನೋಡಿ, ಕಾಸಿಲ್ಲ. ನೀನು ಮಾಡೋ ಕೆಲಸ ಎಲ್ಲ ಇದೆ, ನೀನು ಮಾಡೋ ಕೆಲಸ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಬ್ರೋ. ಟೈಲರ್ ಬಾಬು ಅಣ್ಣ ಅವರು ಈ ಒಂದು ಬ್ರಷ್ ಟೋಟಲ್ ಬಾಕ್ಸ್ ನ ಪರ್ಚೇಸ್ ಮಾಡಿದ್ದಾರೆ 200 ರುಪೀಸ್ಗೆ. ಅಣ್ಣ ಹೇಗೆ ಅನ್ಸ್ತಾ ಇದೆ? ಈ ತರ ಯಾರಾದ್ರೂ ಬಂದು ನಿಮ್ಮ ಹತ್ರ ಸೇಲ್ ಮಾಡಿದ್ರಾ? ಈ ತರ ಮಾಡಿಲ್ಲ. ಹೇಗೆ ಅನ್ಸ್ತಾ ಇದೆ ನಿಮ್ಗೆ? ಖುಷಿ ಆಗ್ತದೆ, ಯಾರು ಬಡವರು ಒಳ್ಳೇದಾಗ್ತದೆ, ಒಳ್ಳೇದ್ ಮಾಡ್ಲಿ. ಹೋಗಿ ಈ ವಿಡಿಯೋನ MNG ಕಿರಣ್ ಯೂಟ್ಯೂಬ್ ಚಾನಲ್ ಬರುತ್ತೆ, ಹೋಗಿ ಒಂದ್ಸಲಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಹಾಕಿ. ಅಲ್ಲ ಏನಿಲ್ಲ, ಬಡವ್ರು ಒಳ್ಳೇದಾಗಿದೆ ಮಾಡ್ಬೋದು ನಾವು. ಓಕೆ, ಅರ್ಥ ಆಯ್ತಾ? ಏನಿಲ್ಲ, ನಮ್ದೇನ್ ಗೊತ್ತಾ, ನಾವು ದುಡಿತೀರಿ ಮಾಡ್ತೀರಿ, ಎಲ್ಲೋ ದೇವ್ರು ನಮಗೂ ಕೊಡ್ತಾನೆ. ಅರ್ಥ ಆಯ್ತಾ? ಅದನ್ನ ಯಾರು ಬಡವ್ರು ತಿನ್ನಾಗಿ ಮಾಡ್ಲಿ. ಬಟ್ ನನ್ನ ಹತ್ರ ಪ್ರೆಸೆಂಟ್ ಎಷ್ಟಿದೆ ಅಂತ ಹೇಳಿದ್ರೆ 960 ರೂಪಾಯಿ ಇದೆ. ಆ 960 ರೂಪಾಯಿಲಿ 100 ರೂಪಾಯಿ ಮೈನಸ್ ಮಾಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ಒಬ್ಬ ಅಜ್ಜಿ ಬಂದರು, ಅವರಿಗೆ ಸಹಾಯ ಮಾಡಿದ್ದಾಯಿತು. ಈಗ 860 ರೂಪಾಯಿ ಇದೆ ನನ್ನ ಹತ್ರ ಪ್ರೆಸೆಂಟು. ಈಗ ನೀವೇ ಕಮೆಂಟ್ ಹಾಕಿ ನನಗೆ ಈ 860 ರೂಪಾಯಿನ ನಾನು ಯಾವ ರೀತಿ ಬೇರೆಯವ್ರಿಗೆ ಸಹಾಯ ಮಾಡಬಹುದು ಅಂತ. ಇನ್ನೂ ನಿಮ್ಮ ಹತ್ರ ಯಾವುದಾದ್ರೂ ಚಾಲೆಂಜಿಂಗ್ ವೀಡಿಯೋಸ್ ಇತ್ತು ಅಂತ ಹೇಳಿದ್ರೆ ಆ ಚಾಲೆಂಜಿಂಗ್ ವೀಡಿಯೋಸ್ನ ನಾನು ಬೇಗ ಕಮೆಂಟ್ ಹಾಕಿ, ಆ ಕಮೆಂಟ್ನ ನಾನು ನೋಡಿ ಮತ್ತು ಆ ಚಾಲೆಂಜಿಂಗ್ ವೀಡಿಯೋನ ನಾನು ಮಾಡ್ತೀನಿ ಅಂತ ಹೇಳ್ತೀನಿ. ಬ್ರೋ, ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.